ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. मीरा, बाबू, मीरा, बाबू, मल्ले, मीरा, अम्मा, ಯಾಕೆ ಕೆಳಗೆ ಬಿದ್ದಿದ್ಯಾ? ಇದಳು मीरा, मीरा ಬೇಕು. ನಿಂಗೆ ಏನಾದರೂ ಬೇಕಿದ್ರೆ ನನ್ನ ಕರೆಯುತ್ತಾನೆ. ನೀನು ಯಾಕೆ ಎದ್ದೆ? मीरा, ನನಗೆ मीरा ಬೇಕು. ನನಗೆ ಈಗಲೇ ನನ್ನ ಮಗು ನೋಡಬೇಕು. ಅಕ್ಕ, ಆ ಶಾರ್ವರಿ ಕಡೆ ರೌಡಿಗಳು ಸಿಕ್ಕಿದ್ದಾರೆ. ಆ ಶಾರ್ವರಿ ಇರೋ ಜಾಗನೂ ಹೇಳಿದ್ದಾರೆ. ನಮ್ಮ ಮೀರಾ ಪಾಪು ಕೂಡ ಅಲ್ಲೇ ಇರ್ತಾಳೆ. ಅವಳಿಗೆ ಏನೂ ಆಗಿರಲ್ಲ. ನೀನನ್ನು ಹಿಂಗೆ ನೋಡೋಕ್ಕಾಗ್ತಿಲ್ಲ ಅಕ್ಕ. ನೀನು ಭಯ ಪಡ್ಕೋಬೇಡ. ಮೀರನ ಆದಷ್ಟು ಬೇಗ ಕರ್ಕೊಂಡು ಬರ್ತಾರೆ. ನಂಗೆ मीरा ಬೇಕು. ಪಾಪು ಪಾಪು ಬೇಕು. ಅಯ್ಯೋ, ಇವಳಿಗೆ ಹಾಲೇ ಸಾಕಾಗ್ಲಿಲ್ಲ ಅನ್ಸುತ್ತೆ. ಹೊಟ್ಟೆ ಹಸುವಿಂದ ಅಳ್ತಾ ಇದ್ದಾಳೆ. ನನ್ನ ಹತ್ರ ಇದ್ದ ಚಿಲ್ಲರೆ ಕಾಸು ಖಾಲಿ ಆಗೋಯ್ತು. ಈಗ ನಾನು ಏನು ಮಾಡಲಿ? ಇವಳಿಗೆ ಹಾಲು ಎಲ್ಲಿಂದ ತಗೊಂಡು ಬರಲಿ? ತುಳಸಿಯವರೇ, ನಿಂತ್ಕೊಳ್ಳಿ. ಎಲ್ಲಿಗೆ ಓಡ್ತಿದ್ದೀರಾ? ಮೀರಾ, ಮೀರಾ, ಅಯ್ಯೋ, ಇವಳನ್ನ ನಾನು ಏನು ಅಂತ ಕರ್ಕೊಂಬಂದು ಕೈಲಿ ಕಾಸು ಇಲ್ಲ, ತಲೆ ಮೇಲೆ ಸೂರು ಇಲ್ಲ. ಇವಳನ್ನ ನಾನು ಹೇಗೆ ನನ್ನ ಜೊತೇಲಿ ಇಟ್ಕೊಳ್ಳಿ? ಇವಳನ್ನ ನನ್ನ ಜೊತೇಲಿ ಇಟ್ಕೊಂಡು ನಾನು ಸಾಧಿಸೋದು ತುಂಬಾ ಕಷ್ಟ. ಇನ್ನು ಇವಳನ್ನ ನನ್ನ ಜೊತೇಲಿ ಇಟ್ಕೊಳಕ್ಕಾಗಲ್ಲ. ನಾನು ಎಲ್ಲ ಕೆಲಸನ ಬಿಟ್ಟು ಇವಳನ್ನ ನೋಡ್ಕೊಳಕ್ಕಾಗಲ್ಲ. ಇವಳನ್ನ ನಾನು ಇಲ್ಲೇ ಬಿಟ್ಟು ಹೋಗ್ತೀನಿ. ಆ ಮಾಧವನ್ ಮನೆಯವರು ಇವಳನ್ನ ಹುಡುಕಿ ಹುಡುಕಿ ಸಾಯ್ಲಿ. ತುಳಸಿಯವರೇ, ಎಲ್ಲಿ ಓಡ್ತಿದ್ದೀರಾ? ಏನಾಯ್ತು? ಮಧುವರೇ, ನಮ್ಮ ಮೀರಾ ಹಾಳೋದು ಕೇಳಿಸ್ತಾ ಇದೆ. ನಮ್ಮ ಮಗು ಇಲ್ಲೇ ಎಲ್ಲೋ ಇದೆ ಮಧುವರೇ. ನೋಡಿ, ಎಲ್ಲ ಮಕ್ಕಳು ಅಳೋದು ಒಂದೇ ರೀತಿ ಕೇಳಿಸುತ್ತೆ. ನೀವು ಯಾವಾಗಲೂ ಮೀರಾ ಬಗ್ಗೆ ಯೋಚನೆ ಮಾಡ್ತಿರ್ತಿರಲ್ಲ, ಅದಕ್ಕೆ ನಿಮಗೆ ಅದು ಮೀರಾನೇನೋ ಅಂತ ಅನಿಸುತ್ತೆ. ಸುಮ್ಮನೆ ಆತಂಕ ಪಡ್ತಾ ಇದ್ದೀರಾ? ಇಲ್ಲ ಮಧುವರೇ, ಅದು ನಮ್ಮ ಮೀರನ್ ಧ್ವನಿನೇ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬನ್ನಿ ನೋಡೋಣ. ಸರಿ, ನಿಮ್ಮ ಸಮಾಧಾನಕ್ಕೋಸ್ಕರ ಹೋಗಿ ನೋಡೋಣ, ಬನ್ನಿ. ಇಷ್ಟು ಪುಟ್ಟ ಮಗುನ ಹೀಗೆ ಇಲ್ಲಿ ಬಿಟ್ಟು ಹೋಗೋದು ಸರಿ ಅನ್ನಿಸ್ತಾ ಇಲ್ಲ. ನನ್ನ ದ್ವೇಷ ಇರೋದು ಆ ಮಾಧವ ತುಳಸಿ ಮೇಲೆ. ಪಾಪ ಇವಳೇನು ಮಾಡಿದ್ಲು? ನಾನು ಇವಳನ್ನ ಇಲ್ಲಿ ಬಿಟ್ಟು ಹೋಗಿ ಇವಳಿಗೇನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ಬೇಡ, ನನ್ನ ಜೊತೆನೆ ಕರ್ಕೊಂಡು ಹೋಗ್ತೀನಿ.
ಎಲ್ಲೋ ಅತ್ತಂಗೆ ಕೇಳಿಸಿದ್ದು ನಮ್ಮ ಮೀರಾ ಎಲ್ಲೋ ಇರ್ತಾಳೆ. ತುಳಸಿಯವರೇ, ದಯವಿಟ್ಟು ಸ್ವಲ್ಪ ಸುಧಾರಿಸ್ಕೊಡಿ. ಇಲ್ಲ ಮಧುವರೇ, ಮೀರಾ ಎಲ್ಲೋ ಇದ್ದಾಳೆ. ನೀವು ಆ ಕಡೆ ಎಲ್ಲ ಹುಡುಕಿ, ನಾನು ಇಲ್ಲೆಲ್ಲ ಹುಡುಕ್ತೀನಿ. ಅಲ್ಲ ತುಳಸಿಯವರೇ, ನಮ್ಮ ಮಗು ಇಲ್ಲಿರೋದಕ್ಕೆ ಹೇಗೆ ಸಾಧ್ಯ? ನಮಗೆ ಕೇಳಿಸ್ತಿರೋದು ಬೇರೆ ಯಾವುದೋ ಮಗು ಇರ್ಬೋದು. ಅಲ್ಲ, ನೀವೇ ಯೋಚನೆ ಮಾಡಿ, ಶಾರ್ವರಿ ಇಷ್ಟು ಜನ ಇರೋ ಕಡೆ ಮಗುನ ಕರ್ಕೊಂಡು ಬರ್ತಾಳ? ಬೇರೆಲ್ಲೋ ಹೋಗಿ ಬಚ್ಚಿಟ್ಟಿರ್ತಾಳೆ. ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ. ಆ ಶಾರ್ವರಿ ಇದ್ದಿದ್ದ ಜಾಗ ಏನೋ ಗೊತ್ತಾಯ್ತು. ಆದ್ರೆ ನಾವು ಹೋಗೋ ಅಷ್ಟರಲ್ಲಿ ಅವಳು ನಮ್ಮ ಮೀರಾ ಪಾಪನ ಕರ್ಕೊಂಡು ಬೇರೆ ಕಡೆ ಹೋಗ್ಬಿಟ್ಟಿದ್ಲು. ಇನ್ನೇನು ನಮ್ಮ ಮೀರಾ ಪಾಪು ಸಿಗ್ತಾಳೆ, ಅವಳನ್ನ ವಾಪಸ್ ಕರ್ಕೊಂಡು ಬರೋಣ ಅನ್ಕೊಂಡಿದ್ವಿ. ಅಷ್ಟರಲ್ಲ ಶಾರ್ವರಿ ತಪ್ಪಿಸ್ಕೊಂಡ್ಬಿಟ್ಲು. ಬೆಣ್ಣೆ ತಾನಾಗೆ ಬಂದು ಬಾಣ್ಲಿಗೆ ಬೀಳಲ್ಲ, ನಾವೇನಾದ್ರೂ ಪ್ಲಾನ್ ಮಾಡಿ ಬೀಳಿಸ್ಬೇಕು. ರೌಡಿ ಏನಾದ್ರೂ ಹೇಳದ್ನ? ನಮ್ಮ ಮೀರಾ ಸಿಕ್ಕದ್ಲ? ಅವಳು ಎಲ್ಲಿದ್ದಾಳೆ, ಹೇಗಿದ್ದಾಳೆ? ನೀವು ಕಾಲ್ ಮಾಡಿದಾಗ ಆ ರೌಡಿ ಶಾರ್ವರಿ ಇರೋ ಜಾಗ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿದ್ರಿ. ಏನಾಯ್ತು? ಅವನು ಶಾರ್ವರಿ ಇರೋ ಜಾಗ ಏನೋ ತೋರಿಸ್ದ. ಆದ್ರೆ ನಾವು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಶಾರ್ವರಿ ಆಗಲಿ ಮೀರಾ ಆಗಲಿ ಇರಲಿಲ್ಲ. ನಾವು ಬರ್ತಿರೋ ವಿಚಾರ ಗೊತ್ತಾಗಿ ಅವ್ರು ಬೇರೆ ಕಡೆ ಹೋಗ್ಬಿಟ್ಟಿದ್ರು. ಈಗ ರೌಡಿನ ಪೊಲೀಸರಿಗೆ ಒಪ್ಸಿದ್ದೀವಿ, ನೋಡೋಣ ಏನಾದರೂ ಬಾಯ್ಬಿಡ್ತಾನ ಅಂತ. ಆ ಶಾರ್ವರಿ ಮೀರಾನ ಎತ್ಕೊಂಡು ಹೋಗಿ ತುಂಬ ದೊಡ್ಡ ತಪ್ಪು ಮಾಡಿದ್ಲು. ಅವಳನ್ನ ಸುಮ್ಮನೆ ಬಿಡಬಾರ್ದು. ಮೊದಲು ನಮ್ಮ ಮೀರಾ ಸಿಗಲಿ, ಆಮೇಲೆ ಅವಳು ನೋಡ್ಕೊಳ್ಳೋಣ. ಅಮ್ಮ, ನಾವು ಆ ಶಾರ್ವರಿ ಜಾಗಕ್ಕೆ ಹೋದಾಗ ನಮ್ಮ ಮೀರಾ ಪಾಪು ಬಟ್ಟೆ ಸಿಕ್ತು. ಹೇಗಿದೆಯಾ ಮೀರಾ? ಏನಿಲ್ಲದೆ ಒಂದೊಂದು ಕ್ಷಣ ತುಂಬಾ ಹಿಂಸೆ ಅನ್ನಿಸ್ತಿದೆ. ಆದಷ್ಟು ಬೇಗ ನಮ್ ಕಣ್ಬಂದಮ್ಮ. ತುಳಸಿಯವರೇ, ನನಗೆ ಅರ್ಥ ಆಗುತ್ತೆ. ಈ ಸಮಯದಲ್ಲಿ ಮಗುವಿನ ಒಂದು ವಸ್ತು ಸಿಕ್ಕಿದ್ರೂ ಮನಸ್ಸಿಗೆ ತುಂಬ ದುಃಖ ಆಗುತ್ತೆ. ನೀವು ಧೈರ್ಯವಾಗಿರಿ. ಮೀರಾ ಆದಷ್ಟು ಬೇಗ ನಿಮ್ಮ ತೋಳಲ್ಲಿ ಸೇರ್ತಾಳೆ.